ಈಗ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸಿದ್ವಿ. ರಷ್ಯಾದ ಆಂತರಿಕ ಯುದ್ಧದ ಚಿತ್ರಣ ಆದ್ರೆ ಅಮೆರಿಕಾದಲ್ಲಿ ನಮೋಮೇನಿಯಾ ಜೋರಾಗಿತ್ತು. ಕಡೆಯ ದಿನ ಇವತ್ತು ಅನಿವಾಸಿ ಭಾರತೀಯರ ಮುಂದೆ ಮೋದಿ ಮನದಾಳದ ಮಾತುಗಳನ್ನಾಡಿದ್ದಾರೆ. ಉತ್ತಮ ಜಗತ್ತು, ಭವಿಷ್ಯದ ಸೌಹಾರ್ದತೆಯ ನುಡಿಗಳನ್ನಾಡಿದ್ದಾರೆ. ನಮೋರಿಕಾ ಕೊನೆ ದಿನದ ಹೈಲೈಟ್ಸ್ ಇಲ್ಲಿದೆ. ಯಾವುದೇ ದೇಶದ ನಾಯಕ ಅಮೆರಿಕದಲ್ಲಿ ಮಾಡದಂಥ ಮೋಡಿಯನ್ನ ಮೋದಿ ಮಾಡಿದ್ದಾರೆ. ನಮೋ ಅಮೆರಿಕ ಪ್ರವಾಸ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಕೊನೆ ದಿನ ಪ್ರಧಾನಿ ಮೋದಿ ರೊನಾಲ್ಡ್ ರೀಗನ್ ಸೆಂಟರ್ನಲ್ಲಿ ಎನ್ಆರ್ಐಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಲೆಟ್ ಅಸ್ ಕಮ್ ಟುಗೆದರ್ ಫಾರ್ ಅ ಬೆಟರ್ ವರ್ಲ್ಡ್, ಬೆಟರ್ ಫ್ಯೂಚರ್. ಲೆಟ್ ಅಸ್ ಗ್ರೋ ವಿತ್ ಇಂಡಿಯಾ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಡಿದ ಖ್ಯಾತ ಗಾಯಕಿ ಮೇರಿ ಮಿಲ್ಬನ್ ಪ್ರಧಾನಿ ಮೋದಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ್ರು. Well, I'm just so honored to be here. The Prime Minister is such a wonderful and kind man, and it was just a sincere honor to be a part of his state arrival visit this week. ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಭಾರತದ ಜೊತೆಗಿನ ನಂಟು, ತಮ್ಮ ತಾಯಿಯ ನಿರ್ಧಾರಗಳನ್ನು ಕೊಂಡಾಡಿದ್ರು. From the dedication, determination, and courage of his daughter, my mother, Shamala. And it is that being the reason that I stand before you today as Vice President of the United States. ಮೋದಿಯ ಅಮೆರಿಕ ಪ್ರವಾಸ ಅಂತೂ ಯಶಸ್ವಿಯಾಗಿದೆ. ಈಗ ಈ ಪ್ರವಾಸವನ್ನು ಮುಗಿಸಿ ಈಜಿಪ್ಟ್ಗೆ ಭೇಟಿ ಕೊಟ್ಟಿದ್ದಾರೆ. ಮೋದಿ ಈಜಿಪ್ಟ್ನಲ್ಲಿ 2 ದಿನಗಳ ಪ್ರವಾಸದಲ್ಲಿದ್ದು 26 ವರ್ಷಗಳ ನಂತರ ಈಜಿಪ್ಟ್ಗೆ ಭಾರತದ ಪ್ರಧಾನಿ ಭೇಟಿ ಕೊಡ್ತಾ ಇರೋದು ಇದೇ ಮೊದಲು ಅಂತ ಹೇಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈಜಿಪ್ಟ್ ಅಧ್ಯಕ್ಷ ಎಲ್ಸಿಸಿ ಆಹ್ವಾನಿಸಿದ್ದು, ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ, ಹಲವು ಒಪ್ಪಂದಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಇನ್ನು ಈಜಿಪ್ಟ್ನ ಮಹಿಳೆಯರು ಭಾರತೀಯ ಸಂಪ್ರದಾಯದಂತೆಯೇ ಸೀರೆ ಉಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಿದ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಹಿಂದಿಯ ಶೋಲೆ ಸಿನಿಮಾದ ಎ ದೋಸ್ತಿ ಹಮ್ ನಹಿ ತೋಡೆಂಗೆ ಹಾಡನ್ನ ಹಾಡಿ ಮೋದಿ ಅವರನ್ನ ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಮೊದಲಿಗೆ ಈಜಿಪ್ಟಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಜೊತೆಗೆ ದ್ವಿಪಕ್ಷೀಯ ಮಾತುಕತೆಗಳು ನಡೆಯುತ್ತೆ. ಅನೇಕ ಸ್ಥಳಗಳಿಗೆ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಇನ್ನು ರಾಜ್ಯದ ಕಥೆಯನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅನ್ನಭಾಗ್ಯಕ್ಕೆ ಅಕ್ಕಿ ಹೊಂದಿಸೋದಕ್ಕೆ ಪರದಾಡ್ತಾ ಇದೆ. ಪ್ರತಿಯೊಬ್ಬರಿಗೂ ತಲಾ 10 ಕೆಜಿ ಅಕ್ಕಿಯನ್ನ ಹೊಂದಿಸೋಕೆ ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ರು. ಇನ್ನೊಂದ್ ಕಡೆ ಗ್ಯಾರಂಟಿ ಜಾರಿ ವಿಳಂಬವೇ ಬಿಜೆಪಿಗೆ ಅಸ್ತ್ರವಾಗಿದೆ. ನುಡಿದಂತೆ ನಡೆಯದಿದ್ರೆ ಪ್ರತಿಭಟನೆ ಮಾಡ್ತೀನಿ ಅಂತ ಮಾಜಿ ಸಿಎಂ ಬಿಎಸ್ವೈ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೊಂದಿಸಲು ಹೆಣಗಾಡುತ್ತಿದೆ. ಹೇಗಾದ್ರೂ ಮಾಡಿ ಅಕ್ಕಿ ತರಲೇಬೇಕು ಎಂದು ನಿರ್ಧರಿಸಿರೋ ಕಾಂಗ್ರೆಸ್ ಸರ್ಕಾರ ಇಂದು ಮಹತ್ವದ ಸಭೆ ನಡೆಸಿತು. ರಾಷ್ಟ್ರೀಯ ಗ್ರಾಹಕರ ಸಹಕಾರ ಒಕ್ಕೂಟ, ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಮಹಾಮಂಡಳಿ, ಕೇಂದ್ರೀಯ ಭಂಡಾರದ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ, ಮುನಿಯಪ್ಪ ಚರ್ಚಿಸಿದ್ರು. ಏಜೆನ್ಸೀಸ್ 3 ಕೇಂದ್ರದ ಸ್ವಾಮ್ಯಗಳಿರುವಂತಹ ಸಂಸ್ಥೆಗಳಿದೆ. ನ್ಯಾಫೆಡ್, NCCF, ಕೇಂದ್ರೀಯ ಭಂಡಾರ, ಇವರಿಗೆ ಸಲಹೆ ಮಾಡಿದ್ವಿ. ನೀವು ತಕ್ಷಣ ಟೆಂಡರ್ ಪ್ರೋಸೆಸ್ ಮಾಡಿ ಅಕ್ಕಿಯನ್ನ ಸರಬರಾಜು ಮಾಡಲಿಕ್ಕೆ ಆದಷ್ಟು ಬೇಗ ಒಂದು ತೀರ್ಮಾನ ಕೊಡಬೇಕು. ಗ್ಯಾರಂಟಿ ಜಾರಿ ಮಾಡದೇ ಇದ್ರೆ ವಿಧಾನಸೌಧದ ಮುಂದಿರುವ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸುತ್ತೇನೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಗುಡುಗಿದ್ದಾರೆ. 4ನೇ ತಾರೀಕಿನಿಂದ ನಾವು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಸಾವಿರಾರು ಜನ ನಮ್ಮ ಕಾರ್ಯಕರ್ತರ ಜೊತೆಗೆ ಅಧಿವೇಶನ ಪ್ರಾರಂಭ ಆದಾಗಲಿಂದ ಮುಗಿಯುವವರೆಗೂ ಸತ್ಯಾಗ್ರಹ ಮಾಡೋರಿದ್ದೇವೆ. ಅವರು ರಾಜ್ಯದ ಜನರಿಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋರಿದ್ದೇವೆ. ನಮ್ಮ ಈ ಬಡವರ ಕಾರ್ಯಕ್ರಮನ ಅದಕ್ಕೆ ತೊಂದರೆ ಕೊಡಬೇಕು, ಅದು ಜಾರಿ ಮಾಡಬಾರದು ಅವರು ಅನ್ನೋ ಉದ್ದೇಶದಿಂದ ನಮಗೆ ಅಕ್ಕಿ ಕೊಡ್ಲಿಕ್ಕೆ ಅವರು ಒಪ್ಪಿಲ್ಲ. ಮೋದಿ 5 ಕೆಜಿ ಕೊಟ್ಟಿದ್ದು, ಇವ್ರು ಚೀಲ ಮಾತ್ರ ಇವ್ರ ಮೇಲೆ ಹಾಕೊಂಡು ಪುಕ್ಸಟ್ಟೆ ಅಂತ ಹೇಳಿದ್ರು. ದುಡ್ಡು ಕೊಡೋದಾದ್ರೆ ಎಲ್ಲಿ ಬೇಕಾದ್ರೂ ಸಿಗ್ತೈತಲ್ಲ. ಕೇಂದ್ರ ಸರ್ಕಾರಕ್ಕೆ ಏನಕ್ಕೆ ಬೇಕು ಇವ್ರಿಗೆ? ಎಲ್ಲಿ ಬೇಕಾದ್ರೂ ಮಾರ್ಕೆಟ್ ಹೋಗಿ ತಗೊಳ್ಳಿ. ಬೇಕಾದಷ್ಟು ಇಲ್ಲೇ ಹಾಸನ್ ಮಾರ್ಕೆಟ್ ಇದೆ, ಮಂಡ್ಯ ಮಾರ್ಕೆಟ್ ಇದೆ, ಎಲ್ಲಿ ಬೇಕಾದ್ರೂ ಹೋಗಿ ತಗೊಳ್ಳಿ.